ಸೆಪ್ಟೆಂಬರ್ 22ಕ್ಕೆ ಐತಿಹಾಸಿಕ ಮೈಸೂರು ದಸರಾ ಉದ್ಘಾಟನೆಗೆ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಾ ಇದೆ. ಬಾನು ಮುಷ್ತಾಕ್ ಅವರ ಕೈಯಲ್ಲೇ ಉದ್ಘಾಟನೆ ಮಾಡಿಸೋಕೆ ಸಜ್ಜಾಗಿದೆ. ಆದರೆ ಮುಷ್ತಾಕ್ ಅವರಿಂದ ಉದ್ಘಾಟಿಸದಂತೆ ಹೈಕೋರ್ಟ್ಗೆ ಅರ್ಜಿ ಹಾಕಿ ಪ್ರತಾಪ್ ಸಿಂಹ ಟ್ವಿಸ್ಟ್ ಕೊಟ್ಟಿದ್ದಾರೆ. ಹೈಕೋರ್ಟ್ ಆದೇಶ ಏನ್ ಬರುತ್ತೋ ಗೊತ್ತಿಲ್ಲ, ಆದರೆ ರಾಜಕೀಯ ಮಾತ್ರ ಜೋರಾಗಿ ನಡೀತಾ ಇದೆ. ಐತಿಹಾಸಿಕ ಮೈಸೂರು ದಸರಾ ಮಹೋತ್ಸವಕ್ಕೆ ಎಲ್ಲ ಸಿದ್ಧತೆಗಳು ಭರದಿಂದ ನಡೀತಿದೆ. 11 ದಿನಗಳು ನಡೆಯುವ ಮೈಸೂರು ದಸರಾ ಸಂಭ್ರಮದಲ್ಲಿ ಅಂಬಾರಿ ಹೊರುವ ಗಜಪಡೆಗಳ ತಾಲೀಮು ಕೂಡ ಭರ್ಜರಿಯಾಗಿ ಆಗ್ತಿದೆ. ಸೆಪ್ಟೆಂಬರ್ 22ಕ್ಕೆ ದಸರಾ ಉದ್ಘಾಟನೆಗೆ ಸರ್ಕಾರನೂ ಸಜ್ಜಾಗ್ತಿದೆ. ದಸರಾ ಉದ್ಘಾಟಕರಾಗಿ ಬಾನು ಮುಷ್ತಾಕ್ ಅವರಿಗೂ ಸರ್ಕಾರ ಅಧಿಕೃತ ಆಹ್ವಾನ ನೀಡಿದೆ. ಆದರೆ ಬಾನು ಮುಷ್ತಾಕ್ ಆಯ್ಕೆ ಪ್ರಶ್ನಿಸಿ ನಿನ್ನೆ ಬಿಜೆಪಿ ಮುಖಂಡ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಬಾನು ಮುಷ್ತಾಕ್ ಅವರು ಹಿಂದೂ ವಿರೋಧಿ, ಕನ್ನಡ ವಿರೋಧಿ ಭಾವನೆ ಹೊಂದಿದ್ದಾರೆ. ಹಾಗಾಗಿ ಅವರಿಗೆ ಆಹ್ವಾನ ನೀಡಿರುವುದು ಸಾಂವಿಧಾನಿಕ ಹಕ್ಕುಗಳು ಮತ್ತು ಧಾರ್ಮಿಕ ಭಾವನೆಗಳ ಉಲ್ಲಂಘನೆಯಾಗಿದ್ದು ಧಾರ್ಮಿಕ ಸಂಪ್ರದಾಯದ ಪಾವಿತ್ರ್ಯತೆ ಕಾಪಾಡಬೇಕಿದೆ ಅಂತ ಅರ್ಜಿ ಹಾಕಿದ್ದಾರೆ. ಹೈಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆ ನಡೆಸಿ ಏನ್ ಆದೇಶ ಮಾಡುತ್ತೋ ಗೊತ್ತಿಲ್ಲ. ಆದರೆ ಪ್ರತಾಪ್ ಸಿಂಹ ದಸರಾ ಉದ್ಘಾಟಕರ ಆಯ್ಕೆ ವಿರುದ್ಧ ಹೈಕೋರ್ಟ್ಗೆ ಹೋಗಿರೋದು ಕಾಂಗ್ರೆಸ್ಸಿಗರನ್ನ ಕೆರಳಿಸಿದೆ. ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಪ್ರತಾಪ್ ಸಿಂಹ ಬಾನು ಮುಷ್ತಾಕ್ ಅವರನ್ನ ವಿರೋಧಿಸಿ ಹೈಕೋರ್ಟ್ಗೆ ಹೋಗಿದ್ದಕ್ಕೆ ಸಿಟ್ಟಾಗಿದ್ರು. ಇವತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೆರಳಿ ಕೆಂಡವಾದ್ರು. ಬಿಜೆಪಿಯವರದ್ದು ರಾಜಕೀಯ ಮಾಡುತ್ತಿದ್ದಾರೆ, ಪ್ರತಾಪ್ ಸಿಂಹನನ್ನ ಕಿತ್ತು ಬಿಸಾಕಿದ್ದಾರೆ, ಈಗ ಬದುಕಿದ್ದೀನಿ ಅಂತ ತೋರಿಸಿಕೊಳ್ಳೋಕೆ ಅಂತ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರು. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಪಾಪ ಅವನ ರಾಜಕೀಯ ಅವನ್ನ ಬಿಜೆಪಿ ಬಿಸಾಕ್ಬಿಟ್ಟಿದ್ದಾರೆ. ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ, ಮಾಡಿಬಿಡಿ, ಏನ್ ತೊಂದರೆ ಇದೆ, ಕೋರ್ಟ್ ಇದೆ, ಕೋರ್ಟ್ ಏನ್ ಹೇಳ್ತದೋ ಅಂತ ಕೇಳೋಣ. ಇನ್ನು ಸಮಾಜ ಕಲ್ಯಾಣ ಸಚಿವ ಮತ್ತು ಮೈಸೂರು ಉಸ್ತುವಾರಿ ಎಚ್.ಸಿ. ಮಹದೇವಪ್ಪ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಬಿಜೆಪಿಯವರಲ್ಲಿ ನಾಡು, ನುಡಿ, ಸಂಸ್ಕೃತಿ ಮತ್ತು ಸಾಹಿತ್ಯದ ಗಂಧಗಾಳಿ ಇಲ್ಲ. ಬರೀ ದ್ವೇಷವನ್ನೇ ಉಸಿರಾಗಿಸಿಕೊಂಡಿರುವ ಬಿಜೆಪಿಗರು ಒಬ್ಬ ಮಹಿಳೆಯ ವಿಷಯದಲ್ಲಿ ರಾಜಕೀಯ ಮಾಡುತ್ತಿರುವುದು ನಾಚಿಕೆಗೇಡಿನ ಸಂಗತಿ. ಬಿಜೆಪಿಗರಿಂದಲೇ ಛೀಮಾರಿ ಹಾಕಿಸಿಕೊಂಡು ಟಿಕೆಟ್ ತಪ್ಪಿದ ಕ್ಷಣದಿಂದ ವಿಚಲಿತರಾಗಿರುವ ಮಾಜಿ ಸಂಸದ ಪ್ರತಾಪ್ ಸಿಂಹ ಬಾನು ಅವರ ಆಯ್ಕೆ ವಿರುದ್ಧ ಕೋರ್ಟ್ಗೆ ಅರ್ಜಿ ಹಾಕಿರೋದು ಕೋಮು ರಾಜಕೀಯ ಅಂತ ಆರೋಪಿಸಿದ್ರು. ಈ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತನಾಡಿ, ಪ್ರತಾಪ್ ಸಿಂಹ ಕೋರ್ಟ್ಗೆ ಹೋಗಿರೋ ವಿಷಯನೇ ಗೊತ್ತಿಲ್ಲ, ಮಾಧ್ಯಮಗಳಿಂದ ಗೊತ್ತಾಯ್ತು ಅಂದ್ರು. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಇವತ್ತು ಪತ್ರಿಕೆಯಲ್ಲಿ ನಾನು ನೋಡಿದ್ದೇನೆ, ಅದ್ರ ಬಗ್ಗೆ ಪತ್ರಿಕೆಯಲ್ಲಿ ನೋಡಿದ್ದೇನೆ. ನಾನು ಅವತ್ತಿಂದನೂ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟತೆ ಇದೆ. ಸಿದ್ದರಾಮಯ್ಯನವರಿಗೆ ಬಾನು ಮುಷ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆ ಕರಿಬೇಕು ಅನ್ನಿಸ್ತದೆ. ಆದರೆ ಮತ್ತೋರ್ವ ಹಿಂದೂ ಮಹಿಳೆ ದೀಪಾ ಬಸ್ತಿನ ಯಾಕೆ ಕರೆಯಕ್ಕೆ ಅವ್ರಿಗೆ ಮನಸ್ಸಾಗಲಿಲ್ಲ, ಅದಕ್ಕಿನ್ನೂ ಕೂಡ ಉತ್ತರವನ್ನು ನೀಡಿಲ್ಲ. ಉತ್ತರ ಕೊಡಬೇಕಾಗ್ತದೆ ಸಿದ್ದರಾಮಯ್ಯನವರು. ಮಧ್ಯೆ ಮೈಸೂರಲ್ಲಿ ಇವತ್ತು ಅವಧೂತ ವಿನಯ್ ಗುರೂಜಿ ಮಾತಾಡಿದ್ರು. ಸರ್ಕಾರ ಬಾನು ಮುಷ್ತಾಕ್ ಜೊತೆ ದೀಪಾ ಬಸ್ತಿಯನ್ನು ಆಯ್ಕೆ ಮಾಡಬೇಕಿತ್ತು. ಒಬ್ಬರನ್ನ ಕರೆದು ಇನ್ನೊಬ್ಬರನ್ನ ಬಿಟ್ಟಿದ್ದು ಸರಿಯಲ್ಲ. ಎಲ್ಲ ಧರ್ಮವನ್ನು ಪ್ರೀತಿಸ್ತೀವಿ, ಆದ್ರೆ ನಮಗೆ ನಮ್ಮ ಧರ್ಮ ಮೊದಲು ಅಂದ್ರು. ಧರ್ಮ ಎಲ್ಲವನ್ನು ಒಂದೇ ತರ ನೋಡೋದಾದ್ರೆ ವಿವೇಕಾನಂದರು ಹೇಳಿದಾಗೆ ನಮ್ಮ ಸ್ವಧರ್ಮವನ್ನು ಪಾಲಿಸಿ ಎಲ್ಲ ಧರ್ಮವನ್ನು ಗೌರವಿಸಿ ಅಂತಿದೆ. ಹಾಗೆ ನಾನು ಅವರೊಬ್ಬರನ್ನೇ ಕರೆಯೋ ಬದಲು ಅವ್ರ ಜೊತೆಗೆ ದೀಪಾ ಬಸ್ತಿ ಅವರನ್ನು ಯಾಕೆ ಇಬ್ಬರಿಗೂ ಅವಾರ್ಡ್ ಸಿಕ್ಕಿದೆ, ಇಬ್ರು ಕರ್ನಾಟಕಕ್ಕೆ ಹೆಸರು ತಂದು ಕೊಟ್ಟಿದ್ದಾರೆ. ಸೊ ಇಬ್ಬರನ್ನು ಕರೆದಾಗ ಇನ್ನೂ ಸಮಂಜಸ ಆಗುತ್ತೆ ಅಂತ ನನ್ನ ಭಾವನೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ದಸರಾ ರಾಜಕೀಯ ನಡೀತಿದ್ರೆ ಇನ್ನೊಂದು ಕಡೆ ಹಿಂದೂ ಜಾಗರಣ ವೇದಿಕೆಯವರು ಸೆಪ್ಟೆಂಬರ್ 9ರಂದು ಬೆಳಗ್ಗೆ 7:30ಕ್ಕೆ ಕುರುಬಾರಹಳ್ಳಿಯಿಂದ ಚಾಮುಂಡಿ ಬೆಟ್ಟಕ್ಕೆ ಜನಜಾಗೃತಿ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಮತ್ತೊಂದು ಕಡೆ ದಲಿತ ಮಹಾಸಭಾದವರು ಚಾಮುಂಡಿ ಬೆಟ್ಟದ ವಿಷಯದಲ್ಲಿ ರಾಜಕೀಯ ವಿರೋಧಿಸಿ ಕುರುಬಾರಹಳ್ಳಿ ವೃತ್ತದಿಂದಲೇ ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡಿ ನಡಿಗೆ ಹಮ್ಮಿಕೊಂಡಿರುವುದು ಮತ್ತಷ್ಟು ವಿವಾದಕ್ಕೆ ಜಾಗ ಮಾಡಿಕೊಟ್ಟಂತಾಗಿದೆ. ಸದ್ಯ ದಸರಾ ಉದ್ಘಾಟನೆ ವಿಷಯ ಹೈಕೋರ್ಟ್ ಅಂಗಳದಲ್ಲಿದ್ದು ಕೋರ್ಟ್ ತೀರ್ಪು ಏನ್ ಬರುತ್ತೆ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.